ಏನಪ್ಪ ಏನು ಏನು ನಿಂಗೆ ಇಲ್ಲ ಇಲ್ಲ ಇದು ನಿಂಗಿಲ್ಲ ನನಗೆ ಇದು ನೀವು ಹಣ್ಣು ಹೆಂಗೆ ತಿಂತೀರಪ್ಪ ಕಿತ್ತಳೆ ಹಣ್ಣು ಅದು ಬೇಡ ನಾನು ಬೇರೆ ಕೊಡ್ತೀನಿ ಕೊಡಿ ಹೆಂಗೆ ತಿಂತೀರಪ್ಪ ನೀವಿದು ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನಾವು ಪುಷ್ಪ ಮೂವಿಗೆ ಹೋಗಿದ್ವಲ್ಲ ಅವತ್ತಿಂದೇ ಕಂಟಿನ್ಯೂಷನ್ ವಿಡಿಯೋ ಇದು. ಪಿಂಕು ತುಂಬಾ ಹಠ ಮಾಡ್ತಿದ್ದಾಳೆ ಮೂವಿಗೆ ಹೋಗ್ಬೇಕಂತ. ಸೌಂಡ್ ಗೊತ್ತಿಲ್ಲ, ಟಿವಿ ಸೌಂಡ್ ಗೊತ್ತಿಲ್ಲಪ್ಪ. ಸ್ನೋಫಿ ಎಷ್ಟು ಹಠ ಮಾಡ್ತಿದ್ದಾಳೆ ಅಂತಂದರೆ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಅಳ್ತಾಳೆ ಅಂತೇಳಿ ಶಾಪಿಂಗ್ ಎಲ್ಲ ಕರ್ಕೊಂಡೋಗಿ ಬಂದ್ರೂ ಕೂಡ ಮತ್ತೆ ಮನೆಗೆ ಬಂದು ಎಷ್ಟು ಸಮಾಧಾನ ಮಾಡಿದ್ರು ಅಳ್ತಾನೇ ಇದ್ಲು. ನಾನು ಅವರಪ್ಪ ಆಚೆ ಹೋಗಿದ್ರು, ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಅದು ಇದು ತಿಂಡಿ ಎಲ್ಲ ಕೊಟ್ಟೆ, ತಿಂತಾ ಇದ್ದಾಳೆ. ತಿಂಡಿ ಅಂದರೆ ಅವಳು ಹಣ್ಣು ಅಷ್ಟೇ ಜಾಸ್ತಿ ತಿನ್ನೋದು. ಫ್ರೂಟ್ಸ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಹೇಗಿದೆ ಹಣ್ಣು? ಯಾವ ಥರ ಇದೆಯಾ? ಬೀಜ ಬೀಜ ಏನಣ್ಣಿದು? ಮೂಸಿಂಬೆ ಮೂಸಿಂಬೆ ಹಣ್ಣು. ಏನು ಹೇಳು? ಮೂಸಿಂಬೆ ಹಣ್ಣು. ಪಿಂಕುಗೆ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಆರಾಮಾಗಿ ತಿಂತ ಕೂತಿದ್ದಾಳೆ. ನೆಕ್ಸ್ಟ್ ತಿಂದಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಅವಳಿಗೆ ಸಖತ್ತು ಕಿತ್ತಳೆ ಹಣ್ಣು, ಮೂಸಂಬೆ, ಸಪೋಟೊ ಈ ಥರ ಹಣ್ಣೆಲ್ಲ ತುಂಬಾ ಇಷ್ಟ ಅವಳಿಗೆ. ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ತಿಂದಮೇಲೆ ಏನು ಮಾಡ್ತಾಳೋ ಗೊತ್ತಿಲ್ಲ. ಸಾಕಾ ಸಾಕಾ ಸಾಕಾ? ಏನಪ್ಪ ಇನ್ನು ಬೇಕಾ? ಸಾಕ ಹಣ್ಣು? ಹಣ್ಣು ಸಾಕಾ ಹೇಳಿ? ಹಣ್ಣು ಸಾಕಾ? ಹಾ ಏ ಪಾಪು, ಹಣ್ಣು ಸಾಕ ಮಗಳೇ? ಹ್ಞೂ ಅಕ್ಕ ಪಾಪು ಪಾಪು. ವಾವ್, ನಿಮಗೆ ಹಣ್ಣು ಸಾಕಾ? ಚಾಕು ಬೇಡ, ಹಣ್ಣು ಸಾಕ ನಿಮಗೆ? ಬೇಕಾ ಏನು? ಇನ್ನೂ ಬೇಕಾ? ಬೇಡ, ಚಾಕು ಬೇಡ, ಹಣ್ಣು ಖಾಲಿ. ಹಣ್ಣು ತಿಂದ್ಬಿಟ್ಟು ಸೈಲೆಂಟಾಗಿ ಕೂತವ್ರೆ. ನೋಡಬೇಕು, ಅವರಪ್ಪ ಬಂದಿಲ್ಲ. ಬಂದಮೇಲಂತೂ ಫುಲ್ಲು ನೋಡ್ರಿ, ಇವಾಗ ಅವರಪ್ಪ ಬರ್ತಾರೆ ಹೆಂಗೆ ಓಡ್ತಾಳಂತ. ಅಯ್ಯೋ ಯಾಕೆ 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 ಯಾಕೆ? ಅಯ್ಯೋ ಅಯ್ಯೋ ಅಯ್ಯೋ, ಯಾರು ಯಾರು ಯಾರಪ್ಪ? ಪಪ್ಪ ಯಾರ್ದು ಪಪ್ಪ? ಆ ಪಪ್ಪ ಯಾರ್ದು? ಅಯ್ಯೋ ರಾಮ, ಕೂಚಿ ಮಾಡ್ತೀರಾ? ಏ ನನ್ನ ಅಮ್ಮ ಏನಂತಿದ್ದಕ್ಕೆ? ಇಲ್ಲ, ಅಮ್ಮ ಏನಂತಿದ್ದಕ್ಕೆ? ಆಮೇಲೆ ಅಂತ ನೀನೇನಂತಿದ್ದಕ್ಕೆ? ಇಲ್ಲಿ ಅಂಶ ಬಾಯಿಲಿ. ಇದಕ್ಕೆ ಅಮ್ಮ ಏನಂತು ಓಪನ್ ಮಾಡೋದು? ಇದಕ್ಕೆ ಪಪ್ಪ. ನೀನು ಪಪ್ಪ ಹೋಗ್ ತಂದ್ರಂತ. ಹೌದಾ? ಅಮ್ಮ ಅಮ್ಮ ಏನಂತಿದ್ದಕ್ಕೆ ಓಪನ್ ಮಾಡೋದು? ಇದಕ್ಕೆ ಸೌಂಡ್ ಇಲ್ವಾ? ಅದು ಸೌಂಡ್ ಕೊಡ್ತೀನಿ. ಓಪನ್ ಮಾಡೋದಕ್ಕೆ ಅಮ್ಮ ಇರು ಪಪ್ಪ ಬರ್ಲಿ ಅಂತ. ಹೆಂಗಂತಪ್ಪ? ಹಂಗಂತ? ಯಾಕವ್ವ? ಅದು ಓಪನ್ ಮಾಡೋದು ಪಪ್ಪ ಬರ್ಲಿ ಆಮೇಲೆ ಓಪನ್ ಮಾಡಿ ತಿಂದಿ ಈಗ ಅದಕ್ಕೆ. ಹೌದಪ್ಪ. ಏನು ಬಿಸ್ಲಾ? ಏನ್ ಅಂತಿದ್ದೆ ನೀನು? ಇನ್ನು ಓಪನ್ ಮಾಡಿ ಸಿಕ್ಕಿದ್ಯಾ? ಕಣ್ಮುಚ್ಚಿ ಓಪನ್ ಮಾಡ್ಕೊಡ್ತೀನಿ. ತೊಳಿಯೇ ಚೂಪರ್.
ಅದೇ ಪಾಪ ಅಲ್ಲಿಲ್ಲ ಅದು ಎತ್ತಕ್ಕಿದಾಡಿ ಅಲ್ಲೈತ ಅದು. ಓಪನ್ ಮಾಡ್ಬೇಡ ನೋ. ಬೇಡ, ಇದು ನಾಳೆ ಮಾಡೋಣ. ಎಲ್ಲ ಓಪನ್ ಮಾಡಿ ವಿಕ್ರವಲ್ಲ, ಯಾರು ತಿಂತಾರೆ? ಅದು ಓಪನ್ ಮಾಡು, ಇದು ಓಪನ್ ಮಾಡಿ, ಯಾವ್ದು ತಿನ್ನೋ. ಇದು ಓಪನ್ ಮಾಡಿಸ್ತೆ, ಇಲ್ಲೇ ಐತೆ. ಇವಾಗ ಯಾವ್ದಾದ್ರು ಓಪನ್ ಮಾಡೋದು ಅದೇ ಇದೇನ್ ತಗೊಂಡ್ ಎಲ್ಲಿ ಕರ್ ನಾವು. ಸೇಮ್ ಮಗಳೇ ಎರಡೂನು. ಎರಡು ಸೇಮ್ ಅಪ್ಪ, ಇದು ಫ್ಲೇವರ್ ಚೇಂಜ್ ಅಷ್ಟೇ. ಚೇರ್ ಹಿಡ್ಕೊಳ್ಳಿ, ಅವಳೆ ಹತ್ತಾಳೆ. ನೀ ಎಲ್ಲ ಓಪನ್ ಮಾಡಿ ಯಾವ್ದನ್ನ ತಿಂದು ಯಾವ್ದು ಬಿಟ್ಟು ನೋಡಿ, ಓಪನ್ ಮಾಡಿಬಿಟ್ಟೆ ಮುಗೀತಿದ್ ನೋಡಿ. ಈಗ ಚೆನ್ನಾಗಿತ್ತು, ಇದಕ್ಕೇನಾಗಿತ್ತು? ಅದು ಅದೇ ಮಗಳೇ ಇದ್ರ ಐತಿತ್ತು, ಅದೇ ಅದೇ ಇದು ನೋಡಿ ಹಂಗ್ ಬಿಸಾಕ್ಬಿಟ್ಲು. ಇದು 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 ಓಪನ್ ಮಾಡ್ಬೇಕಾ ಈಗ? ಯಾವ್ದು? ಎರಡು ಓಪನ್ ಮಾಡೋಂತೆ. ಎರಡು ಬೇಡ ರೀ. ತಿನ್ನಲ್ಲ ನೀನು, ತಿನ್ನಂಗಿರ ಓಪನ್ ಮಾಡ್ಕೊಂಡು ಸುಮ್ಮನೆ ಓಪನ್ ಮಾಡಿಸ್ತೀಯಾ, ಸುಮ್ಮನೆ ಆಗ್ತೀಯಾ? ಅಯ್ಯೋ ಅಯ್ಯೋ ಎಸಿಬಾರ್ದು, ಅದು ನಾನಾ ನೋ ಆಯ್ತು ಆಯ್ತು. ಇಟ್ಕೊಂತೀನಿ. ಅಪ್ಪ ರೀ ಕಣ್ಮುಚ್ಕೊಂತವಳೆ. ಸುಮ್ಮನೆ ಓಪನ್ ಮಾಡಿ ಅದೇ ಕೊಡು, ಆ ಬೆಡ್ಡೆ ಕೊಡು. ಮುರಿದು ಬಿಟ್ಟು ಕೊಡು ನೋಡೋಣ, ಒಂಚೂರು ಮುರಿದು ಬಿಟ್ಟು. ಅಲ್ಲಲ್ಲ ಓಪನ್ ಮಾಡು. ಕೊಡ್ತೀನಿ ಈಗ. ಏನ್ ನೋಡ್ಬಿಟ್ಲು ಅವಳು. ಕಿಲಾಡಿ ಇದು. ಚಪ್ಪಳ ಹೊಡಿ. ಪಿಂಕ್ ಐ ಲವ್ ಯು. ಏನೇನೇನು ಅಲ್ಲ, ಐ ಲವ್ ಯು ಟು ಅಂದವಳೆ. ಪಿಂಕ್ ಐ ಲವ್ ಯು. ಇವಳನ್ನ ದ್ರಾಕ್ಷಿ ಹಣ್ಣು ತೋಟಕ್ಕೆ ತಗೋಗ್ಬಿಟ್ಬಿಡ್ಬೇಕು. ಇವಾಗ ನೋಡು, ವೇಸ್ಟ್ ಮಾಡಿದ್ರಿ ಈಗ. ಥ್ಯಾಂಕ್ ಯು. ಆಯ್ತು, ಚೇರ್ಸ್ ಮಾಡಿ. ಚೇರ್ಸ್ ಚೇರ್ಸ್ ಅದ್ರಲ್ಲಿ ಮಾಡಿ, ಅದ್ರಲ್ಲಿ ಅದ್ರ ಹಿಡ್ಕೊಂಡು ಚೇರ್ಸ್ ಮಾಡ್ಬೇಕು. ಮಾಡಿ, ಚೇರ್ಸ್ ಮಾಡಿ. ತಿನ್ನಿ. ಬ್ರೆಡ್ ನಿಂಗೆ ಕೊಡ್ತಾವಳೆ. ಇದಕ್ಕೆ ಓಪನ್ ಮಾಡು ಅಂದಿತ್ತು. ಅವಳು ಇನ್ನೇನು ಕೇಳಿದ್ರು ಓಪನ್ ಮಾಡಿಕೊಡ್ಬೇಡ. ಆ ಬಿಸ್ಕೆಟ್ ಹಂಗೆ ಓಪನ್ ಮಾಡಿದ್ದೀನಿ, ಕಾಲಿನ ಐತೆ ಅದು ಹಂಗೆ. ಅಲ್ಲಿ ಬಾಕ್ಸಲ್ಲಿ ಇಟ್ಟಿದ್ದೀನಿ. ತಿನ್ನು, ಕಚ್ಕೊಂಡು ತಿನ್ನು, ಚೆನ್ನಾಗಿದ್ದು. ಇಲ್ಲ ಹಂಗೆ ಕಚ್ಕೋಯ್ತು, ತಿನ್ನು. ಕಜ್ಜಿ ಚೆನ್ನಾಗೈತೆ. ಕೇಕು ಮಗಳೇ ಅದು, ತಿನ್ನಿ. ನಮ್ಮ ಪಿಂಕುಗೆ ನಾವು ಜಾಸ್ತಿ ಆಚೆದೇನೋ ತಿಂಡಿ ರೂಢಿ ಮಾಡಿಲ್ಲ ಅವಳಿಗೆ. ಅವಳು ಏನಿದ್ರು ಫ್ರೂಟ್ಸ್ ತಿಂತಾಳೆ, ಡ್ರೈ ಫ್ರೂಟ್ಸ್ ತಿಂತಾಳೆ. ಈ ಕೇಕು ಇದೆಲ್ಲನೂ ಜಾಸ್ತಿ ಇಷ್ಟನೇ ಪಡಲ್ಲ. ಅದರಲ್ಲಿ ಇರುತ್ತಲ್ಲ ದ್ರಾಕ್ಷಿ, ಅದನ್ನು ತಗೊಂಡು ಅಷ್ಟೇ ತಿಂದ್ಬಿಟ್ಟು ವಾಪಸ್ ನಮಗೆ ಕೊಡ್ತಾಳೆ. ಇನ್ನೇನು ಓಪನ್ ಮಾಡಿಕೊಡ್ಬೇಡಿ. ನೋಡ್ತಾ ಅಲ್ಲೇ ಮಗ ಹುಡುಕ್ತಾ ಇದೆ. ಆ ಚಿಪ್ಸು ಓಪನ್ ಮಾಡಿಸ್ಲು, ಅದು ಅಲ್ಲೇ ಬಿಟ್ಲು. ಚಿಪ್ಸ್ ತಗೊಂಬೈಲಿ, ನನಗೆ ತಗೊಂಬ, ನಾನು ತಿಂತೀನಿ. ನನಗೆ ಬೇಡ, ಮುಂಚೆನೇ ಹೇಳ್ಬಿಟ್ಲು. ಅಯ್ಯೋ ಬಿದೋಯ್ತು. ತಿನ್ನಿ ನೀವು. ಚಾಕು. ಹೊಟ್ಟೆ ಹೆಂಗ್ ಉರಿಸ್ತಾರೆ ಅಂದ್ರೆ ನೋಡ, ಏಟ್ ಹೊಡ್ತಾಳಂತೆ. ಏಟು ಇಷ್ಟೆಲ್ಲ ಆದ್ಮೇಲೆ ಇವಾಗ ಶುರುವಾಯ್ತು ನೋಡ್ರಿ. ಎಲ್ಲೋ ಬೇಕು ಮಗಳೇ ನೀನು, ಅಮ್ಮನ್ಗೆ ಹೇಳು. ಅವನು ಸ್ಟಾರ್ಟಿಂಗ್ ಅಲ್ಲಿ ನೀರೊಳಗಡೆ ಬಿದ್ನಲ್ಲ, ಅದು. ಮೂವಿಗೆ ಹೋಗ್ಬೇಕ ನಾವೀಗ. ನೀರು ಅವಳು ಸ್ಟೋರಿ ಹೇಳ್ತಾಳೆ. ಬಿದ್ರಪ್ಪ, ನೂರೊಳಗೆ ಬಿದ್ರಾ?
ಹ್ಮ್ ಆಮೇಲೆ ಹಂಗಂದ್ರ ಎಲ್ಲಿ ಅಲ್ಲಿ ಮೂವಿಲಿ ಓನ ಮೂವಿಗೆ ಎಲ್ಲೋ ಬೇಕವ್ವ ನೀನು. ಕೀ ತಗೊಳ್ಳ ಕಾಸ ಕೊಡ್ತಾರೆ ಕೀ ತಗೊಂಡ್ರೆ ಕಾಸ ಕೊಡ್ತಾರೆ ಮಾಮ ಯಾಮಮ್ಮ ಕೊಡ್ತಾರೆ ಹಾ ಊರಲ್ಲಿ? ಈಗ ಎಲ್ಲೋ ಬೇಕಪ್ಪ ನೀವು? ಈಗ ಎಲ್ಲೋ ಬೇಕು ಹೇಳಿ ಕರ್ಕೊಂಡು ಹೋಗ್ತೀನಿ. ಕಾಸು ಕಾಸು ಹುಡುಕ್ತವಳೆ. ಏನಪ್ಪ ಏನು ಹುಡುಕ್ತಿದ್ಯಪ್ಪ? ಹಾ ಕಾಸು ಹುಡುಕ್ತಾ ಇದ್ಯಾ? ನೋಡ್ತೀನಿ ಎಷ್ಟು ಮಡಿಗೆ ಬಾಯಿ ನೋಡ್ತೀನಿ. ಎಲ್ಲಿ ಖಾಲಿ ಐತೆ ಜೇಬಲ್ಲಿ ಈ ಜೇಬಲ್ಲಿ ಈ ಜೇಬಲ್ಲಿ ಕಾಸು ಕೊಡ್ತೀನಿ ಇರು ಇರು ಪಿಂಕು ಏನ್ ಮಾಡ್ತೀರಪ್ಪ ಅದು ಕಾಸನ್ನ? ಮೂವಿಗೆ ಮೂವಿಗಾ? ಅಯ್ಯಬ್ಬಾ 10 ರೂಪಾಯಿಗೆ ಯಾರೋ ಟಿಕೆಟ್ ಕೊಟ್ಟಾರ ನಿನಗೆ? ಎಷ್ಟೈತೆ ತೋರ್ಸು ಕಾಸು. ಬಾ ತೋರ್ಸು. ಇರು ತೋರಿಸ್ತಾರೆ ಇದು ಅಲ್ಲ ಜಾಸ್ತಿ ಇಲ್ಲ ಕಣವ ಇಸ್ಕಿ ತೆಗಿಯಕ್ಕೆ ಒಂದೇ ಎರಡು ತೆಗಿ. ಏ ಕಾಚು ಎಷ್ಟು ರೂಪಾಯಿ ಅದು? 100 ರೂಪಾಯಿ ಅಂತ ಇದು. 100 ರೂಪಾಯಿಗೂ ಕೊಡಲ್ಲ ಮಗಳೇ ಟಿಕೆಟ್ ಅಲ್ಲಿ. ಇವಳು ಒಬ್ಳೆ ಹೋದ್ರೆ ಫ್ರೀ. ಹೋದ್ರೆ ಮಾತ್ರ ಕಾಸು ಕೊಡ್ಬೇಕು. ಇವಾಗ ಕಾಸು ತಗೊಂಡು ಎಲ್ಗೆ ಹೋಗ್ತೀರಾ? ಮೂವಿ ನೋಡಿ ಹೆಂಗೆ ಹೇಳ್ತಾಳೆ. ಒಂದು ದಿವಸ ಮೂವಿ ಕರ್ಕೊಂಡು ಹೋಗಿದ್ದಕ್ಕೆ ಎರಡನೇ ಸಲ ಇಲ್ಲ ಇವಳು ಹುಟ್ಟಿದಾಗೆ ಕರ್ಕೊಂಡು ಹೋಗಿದ್ವಲ್ಲ. ಒಂದು ಅನು ಎಲ್ಲ ಹೋಗಿದ್ವ ಅದಾತಾನೆ. ಅಲ್ಲ ಪಾಪ ಈ ಥಿಯೇಟ್ರಿಗೇನೆ ಹೋಗಿದ್ವಲ್ಲ. ಇದು ಭೀಮಾ ಮೂವಿಗೆ ಹೋಗಿದ್ವಲ್ಲ. 3ನೇ ಮೂವಿನ 4ನೇ ಮೂವಿ ಲೆಕ್ಕ. ಒಂದು ಹೊಟ್ಟೆ ಇದ್ದಾಗ ಕಾಂತಾರ. ಎಣ್ಣೆದ್ ಬಂದ್ಬಿಟ್ಟು ಆದಿತ್ಯ ಈಗ ಎಣ್ಣೆದ್ ಬಂದು ಆದಿತ್ಯ ನೋಡಿದ್ವಲ್ಲ ಕಾಂಗರೋ. ಕಾಂಗ್ರೋ ಇದು ಆಮೇಲೆ ಏನ್ ನೋಡಿದ್ 3ನೇದು ಬಂದು ಭೀಮಾ. ಇವಾಗ ನೋಡಿದ್ದು 4ನೇದು ಮೂವಿ ನೋಡಿದ್ಯಾ? ಹೊಟ್ಟೆ ಇದ್ದಾಗ ಒಂದ್ ನೋಡಿದ್ಯಾ? ಕಾಂತಾರ 2 ಸತಿ ನೋಡಿದೀವಿ. ಹಂಗಾರೆ 2 ಸರಿ ಕೌಂಟಿ ಉಳ್ದು ಹಂಗಾರೆ. ಮೂವಿ ನಾನ್ ಬರಲ್ಲಪ್ಪ, ನೀವೇ ಹೋಗಿ ಪಪ್ಪ ನೀನಿಬ್ರೆ ಹೋಗಿ. ವಾ ಅಮ್ಮ ನಿಂತಗೋ ತಿಂಡಿ ಅಲ್ಲಿ ಇಂಟರ್ವಲ್ ಅಲ್ಲಿ ತಿನ್ನಕ್ಕೆ ತಿಂಡಿ ಬೇಡವಾ? ನಿಂತ್ಕೋ. ನಿಂತ್ಕೋ ಹೇಳಿ. ಏಯ್ ಸ್ವಾಮಿ ಸರಿ ಬಾ. ಏಯ್ ಸರಿ ನಡಿಯಪ್ಪ. ಬಾಯ್ ಮೂವಿಗೆ ಹೋಗ್ತೀನಿ. ಬಾಯ್ ಬಾಯ್. ಸೋಫಿಗೂ ಬಾಯ್ ಹೋಗ್ತಾವಳೆ. ಅಮ್ಮಂಗ್ ಬಾಯ್. ಆಯ್ತು ಸೋಫಿ ಬಾಯ್, ಅಮ್ಮಂಗ ಬಾಯ್. ಎಲ್ಲಿ ಹೋಗ್ತಾ ಇದ್ದೀರಾ? ಓಕೆ ಬಾಯ್. ಓಕೆ ಚಪ್ಲಿ ಬೇಡವಾ? ಕೈ ಬೆಳ್ಳಿಗೆ ಹಾಕೊಂಡವಳೆ. ಕೀ ಅಲ್ಲೇ ಪಪ್ಪ ಎತ್ಕೊಂಡೈತೆ. ಚಪ್ಲಿ ಬೇಡ ಪಪ್ಪ ಎತ್ಕೊಂಡೈತೆ. ಎಲ್ಲಿಗೆ ಹೊರಟ್ರಿ? ಮೂವಿ ಹೇಳು. ಯಾವ ಮೂವಿ? ಪುಷ್ಪ 2 ಹೇಳಿ. ಓಕೆ ಪುಷ್ಪ 2 ಮೂವಿ ಅಂತೆ. ಬಾಯ್ ಬಾ. ಅಯ್ಯೋ ಬೆರಳು ನೀನೇ. ಬಾಯ್ ಬಾಯ್. ಐ ಲವ್ ಯು. ಏನು? ಬಾಯ್ ಬಾಯ್. ಏಯ್ ಕೊಡ್ತೀನಿ ನಿಂಗೆ. ಏನು ನೋಡ್ದ ನಿನ್ಗೆ? ಬಾಯ್ ಬಾಯ್ ಬಾಯ್. ನಿಜ ಮೂವಿಗೆ ಹೋಗ್ಬಿಟ್ಟಿರ ಆಮೇಲೆ ಆಯ್ತಾ? ಬಾಯ್. ಆಯ್ತಾ? ಮೂವಿ ನೋಡಿದ್ರಾ?
ನೀರಿಗೋಸ್ಕರ ಬಂದಿದ್ದು ನಾವು ಅಲ್ಲಿ ಗಾಡಿ ತಿರ್ಗಿಸ್ಲಿಂಗನೆ ಅಲ್ಲಿ ಇಲ್ಲೆಲ್ಲ ಅಲ್ಲಿ ಮೂವಿ ನೋಡ್ಬೇಕಪ್ಪ ನೀ ತಗೋಬೇಕು ನಾವು ಹೋದ್ರೆ ಕರ್ಕೊಂಬಂದೆ ಪಿಂಕು. ನೀರು ಕೂಡ ಹೋಗ್ಬೇಕು ನಾವು ಮೂವಿಗೆ ಹೋಗ್ಬೇಕಾ? ಮೂವಿ ಆಯ್ತು ನೀನ್ ನೋಡ್ಬೇಕಾ? ಮೂವಿ ನೋಡ್ಬೇಕಾ? ಯಾವ ಮೂವಿ ನೋಡ್ಬೇಕು ನೀವು? ಅಯ್ಯೋ ಹೌದಾ, ಟೋಪಿ ಎಲ್ಲ ಹಾಕೊಂಡು ಹೋಗ್ಬೇಕಂತ ಅವಳು. ಫುಲ್ಲು ಆಟ ಮಾಡ್ತಾ ಇದ್ಲು. ಇವಾಗ ಐಸ್ ಕ್ರೀಮ್ ತಿಂತಾ ಕೂತಿದ್ದಾಳೆ. ಐಸ್ ಕ್ರೀಮ್ ಕೊಟ್ಬಿಟ್ಟು ನೈಸ್ ಮಾಡಿ ಕುಣಿಸಿದ್ದೀವಿ. ಇನ್ನು ಇವಳ ಜೊತೆ ಆಟ ಆಡ್ಕೊಂಡು ಅಡುಗೆನೇ ಮಾಡಿಲ್ಲ ನಾನು, ಏನು ಮಾಡೋದು ಅಂತ. ಸರಿ ಅಂತ ಹೇಳಿ ಇವರು ನನಗೆ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಡ್ತಿದ್ರು. ಸಿಂಪಲಾಗಿ ಎಗ್ ಮಸಾಲೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಗ್ ಮಸಾಲೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ವಿ. ಅದಕ್ಕೆ ಬರಿಬೇಡ, ಕಟ್ ಮಾಡಿದ್ರಾ? ಅದು ಯಾವ ಗ್ಯಾಪಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬಂದೆ ಇವಾಗ? ಅದೇ ನಾ ಪಾತ್ರೆ ತೊಳೆಯೋ ಗ್ಯಾಪಲ್ಲಿ. ಈ ಮೇಡಮು ಡ್ರೆಸ್ ಚೇಂಜ್ ಮಾಡಿ, ಪಿಂಕು ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಪ್ಯಾಂಟ್ ಹೇಗೆ ಹಾಕೋತಾ ಇದೀಯಾ ನೀನು? ಮಡ್ಚಿಡಿ. ಇದೇನವ ಆಟ ಸಾಮಾನು ಬಿಸ್ಕೆಟ್ ಎಲ್ಲ ನಿಂಗೆ ಗುಡ್ಡೆ ಹಾಕೊಂಡಿದ್ಯಾ? ಹಾ, ಇದೆಲ್ಲ ಯಾರಪ್ಪ ಕ್ಲೀನ್ ಮಾಡೋದು? ಪಿಂಕು ಯಾರು ಕ್ಲೀನ್ ಮಾಡೋದು? ಅವಳಂತೂ ಏನು ಮಾತಾಡಲ್ಲ ಈಗ. ಇಂಟ್ರೆಸ್ಟ್ ಕೆಲಸ ಮಾಡ್ತಾವೆ. ಏನು ಮಾಡಲ್ಲ ಸ್ಟಾರ್ಟ್ ಮಾಡಿ ನಾವೇ ಸುಮ್ಮನೆ ಆಗ್ಬೇಕು. ಇವಾಗ ಅವಳು ಏನ್ ತೆಗೆದ್ರಿ ಈಗ? ಅನ್ಕೊಂಡ ಎಲ್ಲೋಗೋಣ, ಆಮೇಲೆ ಎಲ್ಲಿ ಕರ್ಕೊಂಡು ಹೋಗೋಣ? ಎಲ್ಲಿಗಪ್ಪ? ಬಾಬಾ ನಾನಗೆ ಗುರುವಾರ ಹೋಗೋಣ. ಅಬ್ಬ ಊರಿಗೆ ನಾಳೆ ಹೋಗೋಣ. ಪಿಂಕು ಅದನ್ನ ಪಕ್ಕ ಮೇಲೆ ಅವ್ರ ಕರ್ಕೊಂಡು ಹೋಗ್ಬಿಡಕ್ಕೆ. ಪಕ್ಕದ ಮನೇಲಿ ಅವ್ರ ಏನ್ ಬಾ? ನೋ 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 ನೋ. ನೋ 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 ನೋ. ಬಾಬಾ ನಾನ ಗುರುವಾರ. ಹಂಗೆ ಹೋಗೋದು, ಬುಧವಾರ ಹೋಗೋಣ ಇಲ್ಲ ಸಂಡೇ ಹೋಗೋಣ. ನಾಳೆ ಕರ್ಕೊಂಡು ಹೋಗ್ತೀನಿ. ಹಿಂಗೆ ಟೈಮ್ ಎಷ್ಟು ಹೇಳು? 10:05. ನಿನ್ನ ಜೊತೆ ಆಟಾಡ್ಕ ಅಡುಗೆ ಮಾಡೋದೇ ಮರ್ತೋಗಿದ್ದೆ ನಾನು. ಹಾಂ ಐ ನೋ ನೋ. ಇನ್ನು ಎಗ್ ಮಸಾಲೆ ಮಾಡೋಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕಟ್ ಮಾಡಿಕೊಟ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಾನು ಇವಾಗ ಹೋಗಿ ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಕೋಕೋ ಚಿಚ್ಚಿ ಇಲ್ಲ, ಕೋಕೋ ಮೊಟ್ಟೆ ಇವತ್ತು. ಅದು ಕೋಕೋ ಮೊಟ್ಟೆ ತೋರಿಸ್ಬೇಕಾ? ನೋಡಿ ಕೋಕೋ ಮೊಟ್ಟೆ. ಓಕೆನಾ? ಇಲ್ಲೋಡ ಅಮ್ಮನ. ಓಕೆನಾ? ಇದೇನು ನಿಮ್ಮ ಮುಖ ತೋರಿಸಿ ಅಮ್ಮಂಗೊಂದ್ಸತಿ. ಅಯ್ಯಯ್ಯಯ್ಯ. ಇಲ್ಲಪ್ಪ ಅಮ್ಮ ನೋಡಪ್ಪ. ಇಲ್ಲೋಡು ಅಮ್ಮ ನೋಡು. ಚಿನ್ನು ಬಿದೈತೀರಾ? ಅಮ್ಮ ನೋಡಿ ಏನು ಅನ್ಸತಿ. ನಮ್ಮ ಪಿಂಕು ಅಂತೂ ನನ್ನಂತೂ ಎಲ್ಲಿ ಹೋಗೋಕ್ಕೂ ಬಿಡಲ್ಲ. ಈಗ ಅಡುಗೆ ಮನೆಗೆ ಬಂದಳು. ನಾನು ಮೊಟ್ಟೆ ಬೇಯಕ್ಕೆ ಇಡೋಣ ಅಂತ ಬಂದರೆ ಅಲ್ಲೂ ಬಂದು ಇವಾಗ ಜೀರಿಗೆ ಕೊಡು ಅಂತೇಳಿ. ಅವಳಿಗೆ ತುಂಬ ಇಷ್ಟ ಜೀರಿಗೆ ಅಂದರೆ. ಇವಾಗ ನಾನು ಎಗ್ ಮಸಾಲೆ ಮಾಡೋಕ್ಕೆ ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. 4 ಮೊಟ್ಟೆನ ಬೇಯಿಸ್ಕೊಂಡು ಅದನ್ನು 2 ಭಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಒನ್ ಟೈಮ್ಗಲ್ವ, ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಿದ್ದೀನಿ. ಇದಕ್ಕೇನು ಜಾಸ್ತಿ ಏನು ಹಾಕ್ತಾಯಿಲ್ಲ, ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಈರುಳ್ಳಿನ ತೊಗೊಂಡಿದ್ದೀನಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಎಗ್ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇಷ್ಟೇ ತೊಗೊಂಡಿರೋದು. ಇವಾಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ.
ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ನಾನು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೋಬೇಕು. ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕಿದ್ರೆ ನೀವು ಇದಕ್ಕೆ ಹಸಿಮೆಣ್ಸಿಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು ಖಾರಕ್ಕೆ. ಬಟ್ ಪಾಪುನು ತಿಂತಾಳಲ್ವ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಖಾರ ಇರಲಿ ಅಂತೇಳ್ಬಿಟ್ಟು ನಾನು ಹಸಿಮೆಣ್ಸಿಕಾಯಿ ಹಾಕಿಲ್ಲ. ನಿಮಗೆ ಜಾಸ್ತಿ ಖಾರ ಬೇಕು ಅಂತ ಹೇಳಿದ್ರೆ ಹಸಿಮೆಣ್ಸಿಕಾಯಿ ಕೂಡ ಆ್ಯಡ್ ಮಾಡ್ಕೊಬೋದು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ವೆರೈಟಿಯಾಗಿ ಮಾಡ್ತಾರೆ, ಬಟ್ ನಾನು ಇದನ್ನು ಸಿಂಪಲಾಗಿಯೇ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಎಲ್ಲ ಬೇಯಬೇಕು. ಅದಕ್ಕೆ ಸ್ವಲ್ಪ ಮುಚ್ಚಿ ಒಂದೇ ಒಂದು ನಿಮಿಷ ಸಾಕು, 1 ರಿಂದ 2 ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಟೊಮೊಟೊ ನೀಟಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಇವಾಗ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಏನಿಲ್ಲ, ಜಸ್ಟ್ 2 ಸ್ಪೂನ್ ಎಗ್ ಮಸಾಲೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. 2 ಸ್ಪೂನ್ ಎಗ್ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದು ನೋಡ್ಬೇಕು ನಿಮ್ಗೆ ಎಷ್ಟು ಬೇಕು, ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನಾನು ಸಣ್ಣ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. 2 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಎಲ್ಲ ಬಿಟ್ಕೊಬೇಕು. ಸೈಡಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು, ಎಗ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ನೀವು ಇದಕ್ಕೆ ಚಿಲ್ಲಿ ಪೌಡರ್ನೂ ಹಾಕೊಬೋದು. ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕು, ಇನ್ನೂ ಸೂಪರಾಗಿರುತ್ತೆ. ನಾನು ಇದಕ್ಕೆ ಜಸ್ಟ್ 2 ಸ್ಪೂನ್ ಎಗ್ ಮಸಾಲ ಹಾಕಿದ್ದಷ್ಟೇ, ಇನ್ನೇನು ಹಾಕಿಲ್ಲ ನಾನು ಇದಕ್ಕೆ. ಬೇಕು ಅಂದರೆ ಲಾಸ್ಟಲ್ಲಿ ಇದು ಗರಂ ಮಸಾಲ ಹಾಕ್ಕೊಬೋದು. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಮೊಟ್ಟೆನ ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ಸೈಡಿಗೆ ತಗೊಂಡು ಅದಕ್ಕೆ ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಅದನ್ನು ನೀಟಾಗಿ ಮಸಾಲೆಗೆ ಅಂದರೆ ಸಾಂಬಾರಿಗೆ ಚೆನ್ನಾಗಿ ನೀಟಾಗಿ ಆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಾಗಿರುತ್ತೆ ಅಂತ ಹೇಳಿದ್ರೆ ಸೂಪರಾಗಿರುತ್ತೆ. ಇದು ನಾನು ಜಸ್ಟು ಸಿಂಪಲಾಗಿ ಅರ್ಜೆಂಟಾಗಿ ಮಾಡ್ಕೊಂಡಿದ್ದು ಅಷ್ಟೇ. ಇನ್ನೂ ಎಷ್ಟೆಷ್ಟು ವೆರೈಟಿಯಾಗಿ ಮಾಡ್ಬೋದು. ಏನೂ ಇಲ್ಲ ಅಂದಾಗ ಸಿಂಪಲಾಗಿ ಮಾಡ್ತೀವಲ್ಲ, ಅದೇ ಅಡುಗೆನೇ ಸೂಪರಾಗಿರುತ್ತೆ. ನಾವು ಏನೇ ಅಡುಗೆನೂ ಅಷ್ಟೇ ತುಂಬ ಇಷ್ಟಪಟ್ಟು ಮಾಡಿಕೊಂಡ್ರೆ ಎಲ್ಲನೂ ಕೂಡ ಚೆನ್ನಾಗೇ ಆಗುತ್ತೆ. ಇದಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಎಷ್ಟು ಸಿಂಪಲಾಗಿತ್ತಲ್ವ, ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.